ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡ ಮಾನ್ಯರುಗಳೇ ಮತ್ತು ಬಂದಿರುವಂತ ಬೇರೆ ಬೇರೆ ಜವಾಬ್ದಾರಿ ಹೊತ್ತಂತ ನಮ್ಮ ಪಕ್ಷದ ಮುಖಂಡ ಮಾನ್ಯರುಗಳೇ, ಸಾರ್ವಜನಿಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ದ್ವೇಷ ಭಾಷಣ ವಿರೋಧಿ ಪ್ರತಿಬಂಧಕ ಕಾಯ್ದೆ ವಿರುದ್ಧ ನಮ್ಮ ಪಕ್ಷ ಹೋರಾಟ ಮಾಡ್ತಾ ಇದೆ. ಇದು ರಾಜ್ಯಾದ್ಯಂತ ಮಾಡ್ತಾ ಇದೆ. ಈ ಕಾನೂನು ತಂದಿರುವುದರ ಹಿಂದೆ ಯಾರು ದೇಶವನ್ನು ಸಮರ್ಥನೆ ಮಾಡ್ಕೊಂಡು ಮಾತಾಡ್ತಾರೋ ಅವರನ್ನ ಹಣಿತಕ್ಕಂಥ ಕೆಲಸ, ಯಾರು ಹಿಂದೂ ಧರ್ಮ ಮತ್ತು ತಮ್ಮ ಧರ್ಮದ ರಕ್ಷಣೆಗಾಗಿ ಹೋರಾಟ ಮಾಡ್ತಾರೋ ಅವರನ್ನ ಹಣಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಬೇರೆ ಯಾವುದೇ ಅಸ್ತ್ರಗಳು ಅವ್ರಿಗೆ ಸಿಗ್ಲಿಲ್ಲ. ನಾವೆಲ್ಲ ನೋಡ್ತೇವೆ, ಅಳಿವಿನ ಅಂಚಿನಲ್ಲಿರುವಂತ ಪ್ರಾಣಿ, ಅಳಿವಿನ ಅಂಚಿನಲ್ಲಿ ಇರುವಂತ ಪ್ರಭೇದ ಅಂತ. ಈಗ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಅಳಿವಿನ ಅಂಚಿನಲ್ಲಿದೆ. ಇದು ಕತೆ ಮುಗಿತಾ ಇದೆ. ಅದಕ್ಕಾಗಿ ಏನಾದರೂ ಮಾಡಿ ಸ್ವಲ್ಪ ಜೀವ ಇಟ್ಕೊಳ್ಳೋಣ ಅಂತ ಹೇಳಿ ಇಂಥ ಬೇಡದೇ ಇರ್ತಕ್ಕಂಥ ಜನ ವಿರೋಧಿ, ದೇಶ ವಿರೋಧಿ, ಬಹುಜನಾಂಗದ ವಿರೋಧಿ, ಬಹುಜನರ ವಿರೋಧಿ ಕಾನೂನನ್ನು ತಂದು ಹಣಿತಕ್ಕಂಥ ಕೆಲಸ ಮಾಡ್ತಾ ಇದೆ. ಈ ಕಾನೂನು ಯಾವುದೇ ಕಾರಣಕ್ಕೆ ಜಾರಿಗೆ ಬರಬಾರದು. ಮತ್ತೆ ವಿಧಾನಸಭೆಯಲ್ಲಿ ಚರ್ಚೆ ಆಗ್ಬೇಕು. ಯಾವುದೇ ಪಕ್ಷದವರು, ಆಡಳಿತ ಪಕ್ಷದವರು ಚರ್ಚೆಯಲ್ಲಿ ಭಾಗವಹಿಸಬೇಕು, ವಿರೋಧ ಪಕ್ಷದವರು ಭಾಗವಹಿಸಬೇಕು, ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ ಚರ್ಚೆ ಆಗಿ ಅಲ್ಲಿ ಸಮರ್ಥನೆ ಕೊಟ್ಟು ಅದಕ್ಕೆ ಬೇಕಾದ ತಿದ್ದುಪಡಿಗಳನ್ನ ವಿರೋಧ ಪಕ್ಷದವರು ಸೂಚಿಸ್ತವೆ, ಆಡಳಿತ ಪಕ್ಷದವರು ಸೂಚಿಸ್ತಾರೆ. ಅಲ್ಲಿ ಮಾತಾಡ್ಬೇಕು, ಮಾತಾಡಿ ಚರ್ಚೆ ಮಾಡಿ ಆ ಮೂಲಕ ಕಾನೂನನ್ನು ಮಾಡೋದು ನೋಡಿದ್ದೇವೆ ನಾವು. ಅದು ವಿಶೇಷವಾಗಿ ಅಂಬೇಡ್ಕರ್ ರಚನೆ ಮಾಡಿದಂತ ಈ ದೇಶ ಸ್ವತಂತ್ರ ಭಾರತ ಒಪ್ಕೊಂಡಂತ ಸಂವಿಧಾನ ವಿರೋಧಿ ಕಾನೂನು ಇದು. ಆದ್ರೆ ಇಂಥದ್ದು ಯಾವುದೇ ಚರ್ಚೆ ಆಗದಾಗೆ ತರಾತುರಿಯಲ್ಲಿ ಇದು ಪಾಸ್ ಮಾಡಿರೋದು ಎಷ್ಟಕ್ಕೂ ಸರಿಯಲ್ಲ ಅಂತೇಳಿ ಹೇಳ್ತಾ, ಈ ಮಸೂದೆಗೆ ರಾಜ್ಯಪಾಲರು ಅಂಕಿತವನ್ನು ಹಾಕಬಾರದು, ಸಹಿ ಮಾಡಬಾರದು ಅಂತ ಈಗಾಗಲೇ ನಮ್ಮ ಪಕ್ಷದ ಮುಖಂಡರು ಮತ್ತು ಪಕ್ಷ ಹೇಳಿದೆ. ನಾವು ಕೂಡ ಹೊಸನಗರ ಮಂಡಲದ ವತಿಯಿಂದ ಅವಿರೋಧವಾಗಿ ಎಲ್ಲರೂ ಸೇರಿ ನಾವು ಮೆಮೊರಾಂಡಮ್ ಅನ್ನ ರಾಜ್ಯಪಾಲರಿಗೆ ಕಳಿಸ್ಕೊಡೋಣ. ಯಾವುದೇ ಕಾರಣಕ್ಕೆ ಸಹಿ ಮಾಡಬಾರದು. ಇದಾದ ಮೇಲೂ ಕೂಡ ರಾಜ್ಯಪಾಲರ ಮೇಲೆ ಒತ್ತಡ ತಂದು ಸಹಿ ಮಾಡಿದರೂ ಕೂಡ ಇದು ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳಲ್ಲಿ ನಿಲ್ಲೋದಿಲ್ಲ. ಸಂವಿಧಾನ ವಿರೋಧಿ ಇದೆ. ಹಾಗಾಗಿ ನಾವು ಹೆದರಾಗತ್ಯ ಇಲ್ಲ. ಆದರೂ ಇಂಥದ್ದೊಂದು ಪ್ರಚೋದನೆ ಮಾಡ್ತಾರಲ್ಲ, ತಮ್ಮ ಅಳಿವಿನ ಅಂಚಿನಲ್ಲಿರುವಂತ ಪಕ್ಷವನ್ನು ಉಳಿಸ್ಕೊಳ್ಳಿಕ್ಕಾಗಿ ಇವೆಲ್ಲ ಹುನ್ನಾರಗಳು ಮಾಡ್ತಾರೆ. ಅದಕ್ಕೆ ಯಾರು ಕಿವಿ ಕೊಡಬಾರದು, ಕಿವಿ ಕೊಡೋದಿಲ್ಲ. ನಾವು ತೀವ್ರವಾಗಿ ವಿರೋಧ ಮಾಡ್ತೇವೆ ಅಂತೇಳಿ ಹೇಳಿ ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ. ಪ್ರತಿ ಮಂಡಲದಲ್ಲಿ ಮಾಡಿದ್ದೇವೆ, ಇನ್ನೂ ನಡೀತಾ ಇದ್ದಾವೆ. ಒಂದು ವೇಳೆ ಈ ಕಾಂಗ್ರೆಸ್ನವ್ರು ಅಳಿವಿನ ಅಂಚಿಗೆ ಹೋಗಿ ಅವ್ರ ಕತೆ ಮುಗಿತಾ ಇದೆ ನೋಡಿ. ಒಂದು ಈ 2,000 ರೂಪಾಯಿ ಕೊಡ್ತಕ್ಕಂಥ ಯೋಜನೆ, ಭಾಗ್ಯಲಕ್ಷ್ಮಿನ ಗೃಹಲಕ್ಷ್ಮಿ 2 ತಿಂಗಳಿಂದ ಕೊಡದೇನೆ, 2 ತಿಂಗಳಿಂದ ಹಣ ಕೊಡದೇನೆ ಕೊಟ್ಟಿದ್ದೇವೆ ಅಂತೇಳಿ ಸರ್ವಶ್ರೇಷ್ಠವಾದ ಸಭಾ ಯಾವುದು ಅಂದ್ರೆ ಕಾರ್ಯಾಂಗದಲ್ಲಿ, ಶಾಸಕಾಂಗದಲ್ಲಿ, ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಸುಳ್ಳು ಹೇಳಿದ್ರು ಮಂತ್ರಿಗಳು. ಸರ್ಕಾರದಲ್ಲಿ ಸರ್ಕಾರ ಸುಳ್ಳು ಹೇಳ್ತು. ಅಲ್ಲಿ ಮಂತ್ರಿ ಹೇಳೋದು ಅಂದ್ರೆ ಆ ಎಮ್ಮ ಹೇಳಿದ್ದಲ್ಲ, ಆ ಎಪ್ಪ ಹೇಳೋದಲ್ಲ. ಅದು ಸರ್ಕಾರದ ನಿಲುವು. ಕೊಟ್ಟಿದ್ದೇವೆ ಅಂತ ಹೇಳ್ಬಿಟ್ಟು ಆಮೇಲೆ ಕ್ಷಮೆ ಕೇಳಿದ್ರು. ಆ 5,000 ರೂಪಾಯಿ ಎಲ್ಲೋಯ್ತು? 5,000 ಕೋಟಿ, 5,000 ಕೋಟಿ ಈ ನಾಡಿನ ಹಿರಿಯ ಹೆಣ್ಣು ಮಕ್ಕಳಿಗೆ, ಮನೆ ಯಜಮಾನರಿಗೆ ಮೋಸ ಮಾಡಿದ್ದಾರೆ, ದುರುಪಯೋಗ ಆಗಿದೆ. ಆ ಹಣ ವಾಪಸ್ ಕೊಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ. 5,000 ಕೋಟಿ ದುರುಪಯೋಗ ಆಗಿದೆ, 5,000 ಕೋಟಿ ಮೋಸ ಆಗಿದೆ ಈ ನಾಡಿನ ಹೆಣ್ಣು ಮಕ್ಕಳಿಗೆ. ಅದನ್ನ ಮುಚ್ಚಿಡ್ಲಿಕ್ಕಾಗಿ ಇಂಥವೆಲ್ಲ ತಗೊಂಡ್ಬರ್ತಾರೆ. ಬಂಧುಗಳೇ, ಇನ್ನು ಅನೇಕ ವಿಷಯಗಳಿದಾವೆ. ಬೆಂಬಲ ಬೆಲೆಗೆ ಖರೀದಿ ಮಾಡ್ರೆ ಕಬ್ಬನ್ನ, ಬೆಂಬಲ ಬೆಲೆಗೆ ಜೋಳ ಖರೀದಿ ಮಾಡಿ, ಭತ್ತ ಖರೀದಿ ಮಾಡಿ ಅಂತ ಹೇಳಿದ್ರೆ ಇವರು ಶಾಸಕರ ಖರೀದಿಲಿ ಬಹಳ ಬ್ಯುಸಿ ಆಗಿದ್ರು. ಶಾಸಕರ ಖರೀದಿ ನಡೆಯಕ್ಕೆ ಶುರುವಾಗಿತ್ತು. ಅದೇನೋ ತಾನೇ ನಿಂತೋಗ್ಬಿಟ್ಟಿದೆ. ಈಗ ಇವತ್ತು ನಿನ್ನೆ ಮೊನ್ನೆ ಪೇಪರ್ ನೋಡಿದ್ರೆ ಖರೀದಿ ಇಲ್ದೇನೆ ಶಾಸಕರ ರೇಟ್ಗಳು ಕಮ್ಮಿ ಆಗೋಗಿದೆ. ಇದು ದ್ವೇಷ ಭಾಷಣ ಆಗ್ತದೆ. ಈಗ ಇದನ್ನ ಸತ್ಯ ಹೇಳಿದ್ರೆ ಹೋಗಿ ಭತ್ತ ಖರೀದಿ ಮಾಡಿ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತದೆ ಅಂದ್ರೆ ನೋಡಿ, ಅವರೇ ನಿಗದಿ ಮಾಡಿದಂತ ಕಬ್ಬನ್ನು ಖರೀದಿ ಮಾಡಿ ಅಂತ ಹೇಳಿದ್ರೆ ಅದು ಮಾಡೋದು ಬಿಟ್ಟು ಶಾಸಕರ ಖರೀದಿಗಳಿದ್ರು 50 ಕೋಟಿ ಒಬ್ಬ ಶಾಸಕರಿಗೆ. ಒಂದು ಒಂದು ಫಾರ್ಚುನರ್ ಕಾರು, ಒಂದು ಬಂಗ್ಲೆ ಅಂತ ಅಂತಾರದಕ್ಕೆ, ಫ್ಲಾಟ್ ಅಲ್ಲ, ವಿಲ್ಲ, ಒಂದು ವಿಲ್ಲ ಕೊಡ್ತಾರೆ ಅಂತ ಹೇಳೆಲ್ಲ ಸುದ್ದಿ ಮಾಧ್ಯಮದಲ್ಲಿ ಬಂತು.
ಇವ್ರು ಖರೀದಿ ಆ ಕಡೆ ಮಾಡಿದ್ರು, ಆದ್ರೂ ಎಲ್ಲೂ ಖರೀದಿಯನ್ನು ಬಹಳ ಆಗಕ್ಕಾಗ್ಲಿಲ್ಲ. ಅಡ್ವಾನ್ಸ್ ಕೊಟ್ಟದಷ್ಟೇ ಬಂತು, ಕೊಟ್ಟದಷ್ಟೇ ಹೋಯ್ತು. ಈಗಲಾದ್ರೂ ಆ ತರ ಯಾವುದೇ ವ್ಯವಹಾರ ನಡೆಯೋದಿಲ್ಲ ಕರ್ನಾಟಕದಲ್ಲಿ. ಇದನ್ನ ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ. ದಯವಿಟ್ಟು ಭತ್ತ ಖರೀದಿ ಮಾಡಿ ಮತ್ತು ಜೋಳ ಖರೀದಿ ಮಾಡಿ, ಕಬ್ಬು ಖರೀದಿ ಮಾಡಿ. ನಮ್ಮಲ್ಲಿ ಜೋಳ ಮತ್ತು ಕಬ್ಬು ಇಲ್ಲದೆ ಹೋದ್ರು ಈ ನಾಡು ಈ ರಾಜ್ಯ ಮುಖ್ಯ. ನಮಗೆ ರಾಜ್ಯದ ಇಶ್ಯೂ ಇದು. ಈ ಕಾನೂನು ಅಷ್ಟೇ. ದ್ವೇಷ ಭಾಷಣ, ಈ ಪ್ರತಿಬಂಧಕ ಕಾಯ್ದೆ ಇದೆಯಲ್ಲ, ಇದು ಸುಮ್ಮನೆ ನಮ್ಮಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನ, ಧರ್ಮದ ಪರವಾಗಿ ಮಾತಾಡೋರನ್ನ, ದೇಶದ ಪರವಾಗಿ ಮಾತಾಡೋರನ್ನ ಹಣಿತಕ್ಕಂಥ ಕೆಲಸ. ಇದನ್ನ ನಾವು ಖಂಡಿಸ್ತೇವೆ. ಯಾವ ಕಾರಣಕ್ಕೂ ಇದನ್ನ ಮಾಡಕ್ ಬಿಡೋದಿಲ್ಲ ಅಂತೇಳಿ ಹೇಳ್ತಾ, ಇನ್ನು ಅಭಿವೃದ್ಧಿ ನಾನು ಹೇಳಿದೆ, ಖರ್ಚಿಗೆ ದುಡ್ಡಿಲ್ಲದೆ ಹೋದ ವರ್ಷ ಸಂಬಳ ಕೊಡಕ್ಕಿಲ್ದೇನೆ ಫೆಬ್ರವರಿ ಮಾರ್ಚಲ್ಲಿ ಈ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಗೃಹಲಕ್ಷ್ಮಿ ಹಣವನ್ನು ತಗೊಂಡು ಸಂಬಳ ಕೊಟ್ಟರು. ಅದಕ್ಕಾಗಿ ಆಗಿರೋ ಹಗರಣ ಇದು. ಇವ್ರು ದಿವಾಳಿ ಎತ್ತು ಹೋಗಿದ್ದಾರೆ. ಇವತ್ತು ನೋಡಿದೀನಿ, ಇವತ್ತು ಪೇಪರ್ನಲ್ಲಿ ಯಾವ ತರ ಹಣ ವಸೂಲಿ ಮಾಡಬೇಕು, ಏನ್ ಮಾಡಬೇಕು ಅಂತ ಎಲ್ಲ ಪೇಪರ್ನಲ್ಲಿ ಫ್ರಂಟ್ ಪೇಜಲ್ಲಿ ಇದೆ. ಇವ್ರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಮತ್ತೆ ಹೇಳ್ತಾರೆ. 4,09,000 ಕೋಟಿ ಬಜೆಟ್ ಅಂತ. ಆದ್ರೆ ಈ ತಾಲೂಕಿಗೆ ಎಷ್ಟು ಬಂದಿದೆಯೋ, ಈ ಜಿಲ್ಲೆಗೆ ಎಷ್ಟು ಬಂದಿದೆಯೋ ಗೊತ್ತಿಲ್ಲ. ಅದೇ ಹೇಳಿ, ಹಳೆ ಕಲ್ಲಿಗೆ ಹೊಸ ಬಿಲ್ ಮಾಡಿ ಉದ್ಘಾಟನೆ ಗುದ್ಲಿ ಪೂಜೆ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಆಯ್ತು. ನಮ್ಮ ಕಾಲದಲ್ಲೇ ಆಗಿದ್ದ ಸ್ಕೂಲ್ಗಳು ಅವರೇ ಮಾಡಬೇಕು, ಅವರೇ ಉದ್ಘಾಟನೆ ಮಾಡಬೇಕು. ಆದ್ರೆ ಅವ್ರು ಹೇಳೋದೇನು ನಾನೇ ಕಟ್ಸಿದ್ದೀನಿ ಅಂತ, ಒಂದು ಸ್ವಲ್ಪನೂ ನಾಚಿಕೆ ಇಲ್ದೇನೆ ನಾವೇ ಕೊಟ್ಟಿದ್ದು ಅಂತ. ನಿನ್ನೆ ಇಲ್ಲೆಲ್ಲ ಹೇಳ್ತಾ ಇದ್ರು ಒಬ್ರು, ಸಾಗರದ ಗಣಪತಿ ದೇವಸ್ಥಾನಕ್ಕೆ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ. ಅದು ಯಡಿಯೂರಪ್ಪನವ್ರು ಇದ್ದಾಗ ಮಾರಿಕಾಂಬಾ ಜಾತ್ರೆಗಾಗಿ ತಂದು ದುಡ್ಡು ಇವ್ರೆ. ಆ ದುಡ್ಡನ್ನು ನಾನು ಖರ್ಚು ಮಾಡಲಿಲ್ಲ. ಯಾಕಂದ್ರೆ ಮಾರಿ ಜಾತ್ರೆಗೆ ಕೇವಲ 50 ರೂಪಾಯಿ ಜಾತ್ರೆ ಮಾಡಬೇಕು ಒಬ್ಬ, ಪ್ರತಿಯೊಂದು ಇವೆಂಟಿಗೆ 100 ರೂಪಾಯಿ ಮಾಡಬಾರ್ದು ಅಂತ ಹಾಕಿದ್ವಿ. ಆವಾಗ ನಮಗೆ ದುಡ್ಡು ಕಮ್ಮಿ ಆದ್ರೆ ಯಾರು ಕೊಡ್ತಾರೆ ಅಂತ ಜಗಳ ತೆಗೆದ್ರು ಮಾರಿಕಾಂಬಾ ಸಮಿತಿಯವರು ಮತ್ತು ಕೆಲವರು ಈ ಕಾಂಗ್ರೆಸ್ ಪುಡಾರಿಗಳು. ಆಗ ನಾನು ಕಮ್ಮಿ ಬಿದ್ದರೆ ರಾಜ್ಯ ಸರ್ಕಾರದಿಂದ ಕೊಡ್ತೇವೆ ಅಂತೇಳಿ ರಾಜ್ಯ ಸರ್ಕಾರದಿಂದ 1 ಕೋಟಿ ತಂದಿಟ್ಟಿದ್ವಿ. ಆದ್ರೆ ಕಮ್ಮಿ ಬೆಲೆಗೆ ಅಂಗಡಿಗಳಲ್ಲಿ ಸಾಮಾನು ಸಿಕ್ಕಿದ್ರಿಂದ ಹೈಯೆಸ್ಟ್ ವ್ಯಾಪಾರವಾಗಿ ದೊಡ್ಡ ಹಿಂದೆಲ್ಲೂ ಹೋಗದೆ ಇರ್ತಕ್ಕಂಥ ಅಷ್ಟು ಹರಾಜು ಹೋಯಿತು. ಆಗ ಈ 1 ಕೋಟಿ ಹಾಗೆ ಉಳಿತು. ಕಮ್ಮಿ ಆದ್ರೂ ಅಷ್ಟೇ ಕೊಡ್ತೀವಿ ಅಂತ ಹೇಳಿದ್ವಿ. ಆ ದುಡ್ಡನ್ನ ಗುದ್ಲಿ ಪೂಜೆ ಮಾಡಿ, ಇಲ್ಲಿ ಸಂಬಂಧ ಇರಲಿಲ್ಲ, ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮ ಬಂದಿದ್ರು, ದೇವಣ್ಣ, ನಮ್ಮ ಮಲ್ಲಿಕಣ್ಣ ಎಲ್ಲ ಇದ್ರಿ. ಅಲ್ಲಿ ಹೇಳ್ತಾರೆ ಗೋಪಾಲಣ್ಣ, ಇದಕ್ಕೆ ಏನ್ ಹೇಳ್ಬೇಕು, ದಿವಾಳಿ ಎದ್ದು ಹೋಗಿದೆ. ಶಾಸಕರು ಇಲ್ಲಿಯ ರೈತರ ಬಗ್ಗೆ ಗಮನ ಹರಿಸೋದು ಬಿಟ್ಬಿಟ್ಟು ಕಂಡ ಕಾಲಿಗೆಲ್ಲ ಬಿದ್ದು ಸಾಕಾಗೋತು, ನನಗೆ ಮಂತ್ರಿಗಿರಿ ಸಿಗಲ್ಲಪ್ಪ ಅಂತ, ಸಿಗ್ಲಿಲ್ಲ ಅಂತ ವಾಟ್ಸಪ್ ಅಲ್ಲೂ ಬಂದಿದ್ದು ನೋಡಿದ್ದೀರಿ. ಆದ್ರೆ ಶಾಸಕರಾಗಿದ್ದವರು ಇಂಥ ವಿಷಯಗಳ ಮೇಲೆ ಅಭಿವೃದ್ಧಿಯ ಪರ, ರೈತರ ಪರ, ಬಗರು ತುಂಬ ರೈತರ ಪರ ಧ್ವನಿ ಎತ್ತಬೇಕು. ಇಂಥ ಕಾಯ್ದೆಗಳನ್ನ ಅವ್ರದ್ದೇ ಪಕ್ಷ ತರಲಿಕ್ಕೆ ಹೊರಟಾಗಲೂ ಕೂಡ ವಿಮರ್ಶೆ ಮಾಡಿ ಭಾಷಣ ಮಾಡ್ಲಿಕ್ಕೆ ಅವಕಾಶ ಇದೆ. ಈ ಕಾನೂನು ಹೀಗಿದೆ, ಹಿಂದೆ ಹೀಗಿತ್ತು ಅಂತ. ಅದ್ ಯಾವುದನ್ನು ಮಾತಾಡದೆ ಇಲ್ಲಿಯ ಶಾಸಕರು ಜ್ಞಾನೇಂದ್ರ ಏನಾದ್ರು ಮಾತಾಡಕ್ ಹೋಗ್ಕೊಂಡು ನಂದೊಂದು ಅಂತ ಎತ್ತಿರ್ತಾರೆ. ಮುಮ್ತಾ MLA ಮಾತಾಡಕ್ ಹೋದ್ರೆ ನಂದು ಒಂದೊಂದು ಎತ್ತಿರ್ತಾರೆ. ಮುಂದೆ ವಿಷಯ ಹೇಳೋದಿಲ್ಲ, ಡಿಸ್ಟರ್ಬ್ ಮಾಡೋದಷ್ಟೇ. ಕೈ ಜಿಗಲು ನೀರು ಕೈ ನಿಗುರ್ತದೆ. ಈ ತರ ಮಾಡ್ತಾರೆ. ಸ್ಥಳೀಯ ಸಮಸ್ಯೆಗಳ ಕಡೆ ಗಮನ ಕೊಡಬೇಕು ಅಂತೇಳಿ ಹೇಳ್ತಾ, ಯಾವುದೇ ಕಾರಣಕ್ಕೆ ಈ ಕಾನೂನು ಕಾಯ್ದೆಯಾಗಿ ಬರಬಾರ್ದು. ಇದು ಬಂದ್ರೆ ಈ ದೇಶದ ಸ್ವಾತಂತ್ರ್ಯಕ್ಕೆ, ಈ ದೇಶದ ಜನರ ಮಾತನಾಡುವ ಹಕ್ಕಿಗೆ ಚ್ಯುತಿ ಬರ್ತದೆ. ಅದರಿಂದ ಇದನ್ನು ನಾವೆಲ್ಲರೂ ಸೇರಿ ವಿರೋಧ ಮಾಡೋಣ ಅಂತೇಳಿ ಹೇಳಿ ನನ್ನ ಮಾತು ಮುಗಿಸ್ತೇನೆ.